ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂತಹ ಎಲ್ಲ ಕೇಳುಗ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಕಡ್ಡಾಯ ಮತದಾನಕ್ಕೆ ವ್ಯಂಗ್ಯಚಿತ್ರಗಳ ಬಲ ಕುರಿತು ವ್ಯಂಗ್ಯಚಿತ್ರಕಾರ ಈರಣ್ಣ ಬೆಂಗಾಲಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ವೆಂಕಟೇಶ್ ಹೂಗಾರ್. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆತ್ಮೀಯ ಕೇಳುಗರೆ, ಈಗಾಗಲೇ ಮತದಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ರಾಯಚೂರು ಜಿಲ್ಲಾ ಸ್ವೀಪ್ ಸಮಿತಿ, ಅನೇಕ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ತಮ್ಮದೇ ಆದಂಥ ಕೆಲಸಗಳನ್ನು ಮಾಡ್ತಿದ್ದಾವೆ ಜಾಗೃತಿ ಮೂಡಿಸುವಲ್ಲಿ. ಜೊತೆಗೆ ವ್ಯಂಗ್ಯಚಿತ್ರಗಳು ಅಂದರೆ ಈ ಕಾರ್ಟೂನಿಸ್ಟ್ಗಳು ಕೂಡ ಈ ಜಾಗೃತಿ ಮೂಡಿಸುವಂಥ ಕೆಲಸದಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ವಹಿಸ್ತಿರ್ತಾರೆ. ನೀವು ಕಾರ್ಟೂನುಗಳನ್ನು ವಿಶೇಷವಾಗಿ ಪತ್ರಿಕೆಗಳಲ್ಲಿ ನೋಡ್ತಿರ್ತೀರಿ, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಿರ್ತೀರಿ. ಈ ಕಾರ್ಟೂನುಗಳು ಅತ್ಯಂತ ಆಕರ್ಷಣೀಯ ಮತ್ತು ಗಮನ ಸೆಳೆಯುವಂಥ ಒಂದು ವಿಭಾಗ ಇದು. ಕಾರ್ಟೂನ್ ಅಂತಂದರೆ ಅದು ಸಣ್ಣ ಕೆಲಸ ಅಲ್ಲ ಕೂಡ. ನಮ್ಗೆ ಅನಿಸ್ತದೆ ಆ ಚಿತ್ರ ನೋಡಿದಾಗ ಇದು ಸಣ್ಣದು ಅಂತ ಅನಿಸ್ತದೆ, ಆದರೆ ಅದು ಭಾಳ ಸವಾಲಿನ ಕೆಲಸ. ಆ ಚಿತ್ರ ನೋಡಿದರೆ ನಿಮಗೆ ಇಡೀ ಪುಟದಷ್ಟು ಒಂದು ಸುದ್ದಿಯನ್ನು ಅಥವಾ ಆ ಬಗ್ಗೆ ಬರೆಯುವಂತೆ ಪ್ರೇರೇಪಿಸುವಂಥ ಒಂದು ಚಿತ್ರದಲ್ಲಿ ಅಂಶಗಳಿರ್ತವೆ. ಈ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಚುನಾವಣಾ ಆಯೋಗ ಈ ವ್ಯಂಗ್ಯಚಿತ್ರಕಾರರನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಅವರ ಮೂಲಕ ಈ ಮತದಾನ ಜಾಗೃತಿ ಮೂಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಅದರ ಭಾಗವಾಗಿ ಇವತ್ತು ಈ ವ್ಯಂಗ್ಯಚಿತ್ರಗಳ ಮೂಲಕ ಕಡ್ಡಾಯ ಮತದಾನಕ್ಕೆ ಒಂದು ಪ್ರೋತ್ಸಾಹ ನೀಡುವಂಥ ಕೆಲಸದಲ್ಲಿ ರಾಯಚೂರಿನ ಈರಣ್ಣ ಬೆಂಗಾಲಿ ಇವರು ನಿಮಗೆ ಸಾಹಿತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಕೇಳಿರ್ತೀರಿ. ಸೊ ಆದರೆ ಇವರು ಮೂಲತಃ ಕಾರ್ಟೂನಿಸ್ಟ್. ಸೊ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ವ್ಯಂಗ್ಯಚಿತ್ರಗಳು ಇವತ್ತು ರಾಯಚೂರು ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ವ್ಯಂಗ್ಯಚಿತ್ರಗಳ ಪ್ರದರ್ಶನ ಮಾಡ್ತಿದ್ದಾರೆ. ಈ ಕಡ್ಡಾಯ ಮತದಾನಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವ್ರ ಜೊತೆಗೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಕಾರ್ಟೂನಿಸ್ಟ್ ಆಗಿ ಯಾವಾಗಿನಿಂದ? ಸುಮಾರು 20 ವರ್ಷಗಳ ಹಿಂದೆನೇ ನಾನು ಈ ರೇಖೆಗಳ ಸಹವಾಸ ಮಾಡಿದ್ದೀನಿ ಅಂತ ಹೇಳ್ಬೋದು. ಕಾರ್ಟೂನಿಸ್ಟ್ ಅಂತಂತಂದ್ರೆ ಕಾರ್ಟೂನ್ಗಳನ್ನು ಯಾರು ಇಳಿಸ್ತಾರೆ ಅವರು ಕಾರ್ಟೂನಿಸ್ಟ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ವ್ಯಂಗ್ಯಚಿತ್ರ ರಚನೆ ಮಾಡೋರೇ ವ್ಯಂಗ್ಯಚಿತ್ರಕಾರರು. ಹೌದು. ನೀವು ಕಲಿತಿದ್ದು ಎಲ್ಲಾದರೂ ಕಲ್ತು ಬಂದರು ಅಥವಾ ಕಲಿಸುವಂಥ ಶಾಲೆಗಳು, ಕಾಲೇಜುಗಳು, ಸಂಸ್ಥೆಗಳು ಇದಾವ ಇಲ್ಲಿ? ಹೇಗೆ ಕಾರ್ಟೂನ್ ಕಲಿಯೋದಕ್ಕೆ ಯಾವುದೇ ಸಂಸ್ಥೆಗಳಾಗಲಿ ಶಾಲಾ ಕಾಲೇಜುಗಳಾಗಲಿ ಇಲ್ಲ. ಚಿತ್ರಕಲೆ ಕಲಿಯೋದಕ್ಕೆ ಸಾಕಷ್ಟು ಸಂಸ್ಥೆಗಳಿದ್ದಾವೆ, ಶಾಲಾ ಕಾಲೇಜುಗಳಿದ್ದಾವೆ. ಆದರೆ ವ್ಯಂಗ್ಯಚಿತ್ರ ಕಲಿಬೇಕಾದ್ರೆ ಯಾವುದೇ ಇಲ್ಲ. ಅದಕ್ಕೆ ಕಾರಣ ಏನಂತಂತಂದ್ರೆ ಇದು ಸೃಜನಶೀಲತೆ, ಇದು ಹಾಸ್ಯ. ಇದನ್ನು ಯಾರು ಹೇಳ್ಕೊಡೋದಿಲ್ಲ. ಚಿತ್ರಕಲೆ ಬಲ್ಲವನು ಸೃಜನಶೀಲತನಾಗಿ ಹಾಸ್ಯಭರಿತವಾಗಿ ಬೇರೊಬ್ಬರ ವ್ಯಂಗ್ಯಚಿತ್ರಗಳನ್ನ ನೋಡಿ ಅಭ್ಯಾಸ ಮಾಡಿ ತನ್ನಲ್ಲಿ ಏನಂತಂದ್ರೆ ಅದನ್ನ ಹುಟ್ಟಿಸಿಕೊಂಡು ಏನಂತಾರೆ ವ್ಯಂಗ್ಯಚಿತ್ರಗಳನ್ನ ರಚನೆ ಮಾಡಬಹುದು. ಹೌದು. ಅಂದ್ರೆ ನೀವು ಕಲ್ತಿದ್ದು ಹಾಗೇನಾ? ಹೌದು. ನಾನು ಬೇರೆಯವ್ರು ನೋಡಿನೇ ನಾನು ವ್ಯಂಗ್ಯಚಿತ್ರವನ್ನು ಕಲ್ತಿದ್ದೇನೆ. ಯಾವುದೇ ಸಂಸ್ಥೆಗಾಗಲಿ ಅಥವಾ ಯಾವುದೇ ತರಬೇತಿಗೆ ಹೋಗಿಲ್ಲ, ಪಡೆದಿದ್ದ ಯಾವುದೇ ತರಬೇತಿಗಳು ಕೂಡ ಇಲ್ಲ. ಜಾಸ್ತಿ ಪ್ರಭಾವಿತವಾಗಿ ಪತ್ರಿಕೆಗಳಲ್ಲಿ ನೋಡ್ತಿರ್ತೇವೆ, ಮುಖಪುಟದಲ್ಲೇ ಇದಕ್ಕೆ ಪ್ರಾಧಾನ್ಯತೆ ಕೊಟ್ಟಿರುವಂಥದ್ದು ನಾನು ಗಮನಿಸಿದ್ದೀನಿ. ನಾನು ಸಣ್ಣವನಿದ್ದಾಗಲಿದ್ದು ನೋಡ್ತಿರ್ತೀನಿ. ಆ ಕಾರ್ಟೂನ್ ಭಾಳ ಅರ್ಥಗರ್ಭಿತವಾಗಿ ಹೇಳ್ತಾರೆ. ಯಾವುದೇ ಒಂದು ಕಾರ್ಟೂನನ್ನು ಒಬ್ಬ ವ್ಯಂಗ್ಯಚಿತ್ರಕಾರನಿಗೆ ಈ ಚಿತ್ರ ಇವತ್ತು ತಿಳಿಸಬೇಕು ಅಥವಾ ಇವತ್ತು ಈ ಚಿತ್ರ ಹೈಲೈಟ್ ಆಗ್ತದೆ ಅಂತ ಹೇಗೆ ಗ್ರಹಿಸ್ತೀರಿ? ಹೇಗೆ ಗ್ರಹಿಸ್ತೀವಿ ಅಂತಂದರೆ, ಒಬ್ಬ ವ್ಯಂಗ್ಯಚಿತ್ರಕಾರನಿಗೆ ಮೈಯೆಲ್ಲ ಕಣ್ಣಿರ್ಬೇಕಾಗ್ತದೆ. ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ವಿದ್ಯಮಾನಗಳಾಗ್ತಾ ಇದ್ದಾವೆ ಅದ್ರ ಮೇಲೆ ಆತ ವ್ಯಂಗ್ಯಚಿತ್ರ ರಚನೆ ಮಾಡ್ತಾನೆ. ಅಂಥ ಕಾರ್ಟೂನ್ಗಳೇ ಹೆಚ್ಚಾಗಿ ಕ್ಲಿಕ್ ಆಗ್ತವೆ. ಹೀಗೆ ಏನೇನು ಸಮಾಜದಲ್ಲಿ ಆಗಿ ಹೋಗ್ತಾ ಇದ್ದಾವೆ ಆ ವಿಷಯಗಳ ಬಗ್ಗೆ ಆತನಿಗೆ ಪರಿಪೂರ್ಣ ಜ್ಞಾನ ಇರಬೇಕು. ಆಗ ಮಾತ್ರ ಅಂಥ ರಚನೆಗಳ ಚಿತ್ರ ಮಾಡಿದಾಗ ವ್ಯಂಗ್ಯಚಿತ್ರಗಳು ಜನರಿಗೆ ತಲುಪ್ತವೆ ಅಂತ ಹೇಳ್ಬೋದು. ಕಡ್ಡಾಯ ಮತದಾನಕ್ಕೆ ಸಂಬಂಧಪಟ್ಟಂತೆ ನೀವು ಈ ಸ್ವೀಪ್ ಸಮಿತಿಯ ಮೂಲಕ ಈಗ ವ್ಯಂಗ್ಯಚಿತ್ರಗಳನ್ನು ನಿಲ್ಲಿಸಿದಿರಿ. ಹೌದು. ಏನು ಸರ್ ಅದರಲ್ಲಿ ವಿಶೇಷ ಏನು, ಹೇಗೆ? ರಾಯಚೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಇವ್ರು ಏನಂತಂದರೆ ಕಡ್ಡಾಯ ಮತದಾನಕ್ಕಾಗಿ ವಿವಿಧ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಂದು ಒಂದು ವ್ಯಂಗ್ಯಚಿತ್ರಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅವರು ಹೇಳಿದ್ರು ಕಡ್ಡಾಯ ಮತದಾನಕ್ಕಾಗಿ ಪ್ರೇರೇಪಿಸುವ
ವ್ಯಂಗ್ಯಚಿತ್ರಗಳು ಮಾಡಿಕೊಡಿ ಅಂತಂದು ನಾನು 30ಕ್ಕೂ ಅಧಿಕ ವ್ಯಂಗ್ಯಚಿತ್ರಗಳನ್ನು ಮಾಡಿಕೊಟ್ಟಿದ್ದೀನಿ. ಈ ವ್ಯಂಗ್ಯಚಿತ್ರಗಳು ಏನಂತಂತಂದರೆ ಕೆಲವೇ ರೇಖೆಗಳನ್ನು ಹೊಂದಿ ಒಂದೆರಡು ಅಡಿಬರ ಹೊಂದಿ, ಹೆಚ್ಚು ಅಡಿಬರ ಇರೋದಿಲ್ಲ, ಒಂದೆರಡು ಸಾಲು ಅಡಿಬರ ಹೊಂದಿ ಏನಂತಂದ್ರೆ ಪಂಚ್ ಇರ್ತವೆ, ಹಾಸ್ಯವನ್ನ ಉಂಟು ಮಾಡ್ತವೆ. ವ್ಯಂಗ್ಯಚಿತ್ರಗಳನ್ನ ಯಾರು ನೋಡ್ತಾರೋ ಅವರು ಮುಖದಲ್ಲಿ ನಗು ಇದ್ದೇ ಇರ್ತದೆ ಅಂತ ಹೇಳ್ಬೋದು. ಹೀಗೇನಂತಂದ್ರೆ ಇಂಥ ಪ್ರಬಲ ಮಾಧ್ಯಮ ವ್ಯಂಗ್ಯಚಿತ್ರ ಆಗಿದ್ದು ಇಲ್ಲಿ ಏನಂತಂದ್ರೆ ಸ್ವೀಪ್ ಸಮಿತಿ ವ್ಯಂಗ್ಯಚಿತ್ರಗಳನ್ನ ಬಳಕೆ ಮಾಡಿಕೊಂಡಿದೆ. ಈ ಮೂಲಕ ಏನಂತಂದ್ರೆ ಮತದಾನದ ಅರಿವು ಮೂಡಿಸುವಲ್ಲಿ, ಮತದಾನ ಮಾಡುವಂತೆ ಪ್ರೇರೇಪಿಸುವಲ್ಲಿ ವ್ಯಂಗ್ಯಚಿತ್ರಗಳು ಮಹತ್ತರವಾದ ಪರಿಣಾಮ ಬೀರ್ತವೆ ಅಂತಂದು ಹೇಳ್ಬೋದು. ಸರ್, ಈಗ ನಿಮಗೆ ಸಡನ್ನಾಗಿ ಇರಣವರು ನಮಗೆ ಈ ಮತದಾನಕ್ಕೆ ಜಾಗೃತಿ ಮೂಡಿಸುವಂಥ ವ್ಯಂಗ್ಯಚಿತ್ರಗಳನ್ನು ಬರೆದು ಕೊಡಿ ಅಂತ ಕೇಳಿದಾಗ ಈ 30 ವ್ಯಂಗ್ಯಚಿತ್ರಗಳನ್ನು ಬರ್ಕೊಡ್ಲಿಕ್ಕೆ ಸಮಯ ಮತ್ತು ಹೇಗೆ ಅದಕ್ಕೆ ಸಮಯ ಕೊಟ್ಟಿದ್ದು, ಹೇಗೆ ಎಷ್ಟು ದಿನ ತಗೊಳ್ತು ಏನು ಅಂತ? ಸುಮಾರು 15 ದಿನಕ್ಕೂ ಹೆಚ್ಚು ಸಮಯ ತೆಗೆದುಕೊಂಡಿದೆ. ಯಾವುದೇ ವ್ಯಂಗ್ಯಚಿತ್ರ ಬರೀಬೇಕಾದ್ರೆ ಅವ್ರು ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಅದರಲ್ಲೇ ಓಡ್ತಾ ಇರ್ತದೆ. ಸಾಮಾನ್ಯವಾಗಿ ಸಾವಿರಾರು ವ್ಯಂಗ್ಯಚಿತ್ರಗಳನ್ನು ಬರಿಬೋದು ಬೇರೆ ಬೇರೆ ವಿಷಯದ ಮೇಲೆ. ಒಂದೇ ವಿಷಯದ ಮೇಲೆ 30 ಬರೆಯೋದು ಕಷ್ಟ, 50 ಬರೆಯೋದು ಕಷ್ಟ. ಆದರೆ ಬರೆದಿದ್ದೀವಿ. ಆದರೆ ಈಗ 100 ವಿಷಯಗಳು 100 ವ್ಯಂಗ್ಯಚಿತ್ರಗಳನ್ನು ಬರಿಬೋದು. ಏನೇನು ಐಡಿಯಾ ಉಳಿತಾವೆ ಅದನ್ನು ಬರೆದಿಟ್ಕೊಳ್ತೀವಿ, ಅದ್ರ ತಕ್ಕಂಗೆ ನಾವು ಚಿತ್ರವನ್ನು ಬಿಡಿಸ್ತೀವಿ. ವ್ಯಂಗ್ಯಚಿತ್ರಕಾರ ಆಗ್ಬೇಕಂತಂದ್ರೆ ಇಲ್ಲಿ ಮೂಲಭೂತವಾಗಿ ಆತನಿಗೆ ಅಲ್ಪ ಸ್ವಲ್ಪ ಚಿತ್ರಕಲೆ ಬಲ್ಲವನಾಗಿರಬೇಕು, ಹಾಸ್ಯದ ಪ್ರಜ್ಞೆ ಇರಬೇಕು, ಆಮೇಲೆ ಪಂಚಿಂಗ್ ಕೊಡುವಂತ ಒಂದು ಆಡು ಭಾಷೆಯಲ್ಲಿ ಭಾಷೆ ಬರದ ಮೇಲೆ ಹಿಡಿತ ಇರಬೇಕು. ಇವುಗಳನ್ನೆಲ್ಲ ಹೊಂದಿಸಿ ಮಾಡಬೇಕಾದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ತಿರ್ತದೆ. ಔಟ್ಲೈನ್ ಹಾಕೊಂಡು ಕಲರಿಂಗ್ ಮಾಡಬೇಕಾಗ್ತದೆ. ಈ ರೀತಿ ಎಲ್ಲ ಅದರ ಒಂದು ಪ್ರಕ್ರಿಯೆ ಇರ್ತದೆ. ಇದು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ತದೆ ಅಂತ ಹೇಳ್ಬೋದು. ದಿಢೀರನೆ ವ್ಯಂಗ್ಯಚಿತ್ರ ಬರೆದ್ರೆ ಅದು ಅಷ್ಟೊಂದು ಪರಿಪೂರ್ಣ ಅಲ್ಲ. ಒಂದು ಬರಿಬೋದು ದಿಢೀರನೆ ಒಂದೇ ವಿಷಯದ ಮೇಲೆ. ಸಾಕಷ್ಟು ಬರಿಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಗ್ತದೆ ಅಂತ ಹೇಳ್ಬೋದು ಸರ್. ಈಗ ನೀವು ಮತದಾನ ಜಾಗೃತಿಗೆ ಸಂಬಂಧಪಟ್ಟಂತೆ ವ್ಯಂಗ್ಯಚಿತ್ರ ಮಾಡಬೇಕು ಆದಾಗ ನೀವು ಅದಕ್ಕೆ ಸಮಯ ನಿಗದಿಪಡಿಸಿದ್ದು ಹೇಗೆ? ಅವರು ಯಾವತ್ತಿನಿಂದ ಹೇಳಿದ್ರು ಅವತ್ತಿನಿಂದ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದರೂ ಕೂಡ ಅವ್ರು ಹೇಳಿದ ವಿಷಯ ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ. ಎಲ್ಲಿ ಏನಾದರೂ ಕಡ್ಡಾಯ ಮತದಾನ ಅಂದಾಗ ನಮ್ಮಲ್ಲಿ ಐಡಿಯಾ ಒಳದಾಗ ಅದನ್ನು ಒಂದು ಫೋನಲ್ಲಾಗಲಿ ಅಥವಾ ಒಂದು ಚೀಟಿಯಲ್ಲಾಗಿ ಬರ್ಕೊಂಡಿರ್ತದೆ. ಐಡಿಯಾ ಬಹಳ ಇಂಪಾರ್ಟೆಂಟ್ ಇಲ್ಲ, ವಿಷಯ ಗ್ರಹಿಕೆ. ಈಗ ಬಹಳ ಜನ ವ್ಯಂಗ್ಯಚಿತ್ರ ಕಲಿಸ್ರಿ ಹಂಗಿಂಗ ಅಂತ ಹೇಳ್ತಾರೆ. ಚಿತ್ರವನ್ನ ಮಾಡೋದನ್ನ ಕಳಿಸ್ಬೋದು, ಆದ್ರೆ ಐಡಿಯಾವನ್ನು ಒಳೆಯೋದು ಅದು ಅವರಿಗೆ ಉಳಿಬೇಕಾಗ್ತದೆ. ಅದು ಏನಂತಂದ್ರೆ ಸೃಜನಶೀಲತೆ. ಈಗ ನಿಮ್ಮ ವ್ಯಂಗ್ಯಚಿತ್ರಗಳ ಪ್ರದರ್ಶನ ಎಲ್ಲೆಲ್ಲಿ ಅಂತ ಏನಾದರೂ ಹೇಳಿದಾರಾ ಸಿಪ್ ಸಮಿತಿಯವರು? ಎಲ್ಲೆಲ್ಲಿ ಅವುಗಳನ್ನು ಆಯೋಜನೆ ಮಾಡುವಂಥದ್ದು, ಜನರಿಗೆ ತೋರಿಸುವಂಥದ್ದು ಆಗ್ತದೆ ಹೇಗೆ? ಸದ್ಯಕ್ಕೆ ಅವರು ಈ ನಮ್ಮ ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ದೊಡ್ಡ ದೊಡ್ಡ ಏನಂತಂದರೆ ಬ್ಯಾನರ್ಗಳಲ್ಲಿ ವ್ಯಂಗ್ಯಚಿತ್ರಗಳನ್ನು ಪ್ರಿಂಟ್ ಮಾಡಿಸಿ ಭಾಳ ವ್ಯವಸ್ಥಿತವಾಗಿ ಸ್ಟ್ಯಾಂಡಿನಲ್ಲಿ ಎಕ್ಸಿಬಿಷನ್ಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಜನನಿಬಿಡ ಪ್ರದೇಶವಾದ್ದರಿಂದ ಅದು ಜನರಿಗೆ ಮುಟ್ತದೆ ಅಂತ ಹೇಳ್ಬೋದು. ವ್ಯಂಗ್ಯಚಿತ್ರಗಳು ಇದೇನೋ ಚಿತ್ರಗಳಿದ್ದಾವಲ್ಲಪ್ಪ, ಏನೋ ರೇಖೆಗಳಿದ್ದಾವಲ್ಲ ಅಂತ ಜನರಿಗೆ ಆಕರ್ಷಣೆ ಮಾಡ್ತೇವೆ, ನೋಡುವಂತ ಮಾಡ್ತೇವೆ. ಅದಕ್ಕೆ ಏನಂತಂದ್ರೆ ವ್ಯಂಗ್ಯಚಿತ್ರ ಒಂದು ಪ್ರಬಲ ಮಾಧ್ಯಮ ಅಂತಂದು ನಾವು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಡೊಂಕು ರೇಖೆಗಳನ್ನು ಮಾಡುವಂಥದ್ದು, ಮತ್ತೆ ಈ ಸೃಜನಾತ್ಮಕತೆಯಿಂದ ಹೊಟ್ಟೆ ಬರುವಂಥದ್ದು, ಮುಖ ತೋರಿಸುವಂಥದ್ದು, ಮೂಗು ತೋರಿಸುವಂತ ನಾನು ನೋಡ್ತಾ ಇದ್ದೆ. ಚಿತ್ರಗಳು ವಿಭಿನ್ನವಾಗಿದ್ದಾವೆ. ನೀವು ಆ ಚಿತ್ರಗಳನ್ನು ನೋಡಿ ಕೆಳಗೆ ನೀವು ಬರೆದಂಥ ಟ್ಯಾಗ್ಲೈನ್, ಮತದಾನಕ್ಕೆ ಸಂಬಂಧಪಟ್ಟಂತೆ ಟ್ಯಾಗ್ಲೈನ್ ನೋಡಿದ್ರೆ ಚಿತ್ರ ನೋಡಿದಾಗ ನಗು ಬರ್ತದೆ, ಕೆಳಗೆ ಆ ಟ್ಯಾಗ್ಲೈನ್ ಓದಿದಾಗ ಗಾಂಭೀರ್ಯತೆ ಬರ್ತದೆ. ಅದು ಹೇಗೆ ಸಾಧ್ಯವಾಗುತ್ತೆ ಅಂತ? ಈಗ ಒಬ್ಬೊಬ್ಬರು ವ್ಯಂಗ್ಯಚಿತ್ರಕಾರದು ಒಂದೊಂದು ಶೈಲಿ ಇರ್ತದೆ. ಆ ಲೈನ್ಗಳನ್ನು ನೋಡಿದಾಗ ಇದು ಇವರೇ ಬರೆದಿದ್ದು ಅಂತಂದು ಸಾಮಾನ್ಯವಾಗಿ ವ್ಯಂಗ್ಯಚಿತ್ರ ಓದುಗರಿಗೆ ಗೊತ್ತಾಗ್ತದೆ. ಅಂಕು ಡೊಂಕಿನ ರಸಕಬ್ಬು ಅಂತಂದು ವ್ಯಂಗ್ಯಚಿತ್ರಗಳನ್ನು ಕರೀತಾರೆ. ಇಲ್ಲಿ ಹಾಸ್ಯ ಇರ್ತದೆ, ಹಾಸ್ಯ ಜೊತೆಗೆ ಒಂದು ಸಂದೇಶ ಇರ್ತದೆ, ಒಂದು ಪಂಚ್ ಇರ್ತದೆ. ನಾವು ಯಾವ ವಿಷಯವನ್ನು ಹೇಳಲಿಕ್ಕೆ ಹೊಟ್ಟಿವಿ ಅದು ಓದುಗರಿಗೆ, ವ್ಯಂಗ್ಯಚಿತ್ರ ನೋಡುಗರಿಗೆ ತಲುಪ್ತದೆ ಅಂತಂದು ಹೇಳ್ಬೋದು. ಈಗ ನಮ್ಮದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಸೊ ಈ ನಿಟ್ಟಿನಲ್ಲಿ ಈ ಮತದಾನ ಹೆಚ್ಚಾಗಬೇಕು, ಈ ಬಿಸಿಲು ಇದೆ, ಇಂತಹ ಸಂದರ್ಭದಲ್ಲಿ ಯಾವುದಕ್ಕಾಗಿ ಮತದಾನ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಚಿತ್ರಗಳಲ್ಲಿ ಥೀಮ್ ಇದೆಯಾ? ಇದೆ ಸರ್. ನಾವು ಸಾಕಷ್ಟು ವ್ಯಂಗ್ಯಚಿತ್ರಕಾರರು ಈಗಾಗಲೇ ಹೇಳಿದೆ, ಅವರು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವು ಇಟ್ಕೊಂಡಿರ್ತಾರೆ. ಅವನ್ನ ಲಿಂಕ್ ಮಾಡಿಕೊಂಡು ವ್ಯಂಗ್ಯಚಿತ್ರಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಅವು ಏನಂತಂದ್ರೆ ಸಹಜವಾಗಿ ಜನರಿಗೆ ಮುಟ್ತವೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಸ್ವೀಪ್ ಸಮಿತಿಗೆ ನಾನು ಮಾಡಿಕೊಟ್ಟ ಕಡ್ಡಾಯ ಮತದಾನಕ್ಕಾಗಿ ಒಂದು ವ್ಯಂಗ್ಯಚಿತ್ರ ಬಗ್ಗೆ ಹೇಳೋದಾದ್ರೆ, ಆ ವ್ಯಂಗ್ಯಚಿತ್ರಕ್ಕೆ ಒಂದು ಶೀರ್ಷಿಕೆ ಇದೆ, ಕರಿಮಣಿ ಮಾಲೀಕ ಹಾಡು ಫುಲ್ ವೈರಲ್ ಅಂತಂದು. ನಾವು ಇದನ್ನೇ ಇಟ್ಕೊಂಡು ಒಂದು ವ್ಯಂಗ್ಯಚಿತ್ರ ಮಾಡಿದ್ದೇನೆ. ಅಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಇಬ್ಬರು ಯುವಕರಿಗೆ ಹೇಳ್ತಾ ಇದ್ದಾನೆ, ನಮ್ಮ ಓಟಿಗೆ ನಾವೇ ಮಾಲೀಕರು, ನಾವು ತಪ್ಪದೇ ಓಟ್ ಮಾಡಲೇಬೇಕಂತಂದು. ಈ ರೀತಿಯಾಗಿ ಪ್ರಸ್ತುತ ವಿಷಯ ಏನು ಕರಿಮಣಿ ಮಾಲೀಕ ಅಂತಂದು ಅದು ಜನರನ್ನ ಆಕರ್ಷಣೆ ಮಾಡ್ತದೆ. ನಾವೇನು ವಿಷಯವನ್ನು ಹೇಳಿಕೊಳ್ತೀವಿ ಅದನ್ನ ನಾವು ಹೇಳಿಬಿಡ್ಬೋದು, ಅದು ಅವರಿಗೆ ತಲುಪ್ತದೆ ಅಂತ ಹೇಳ್ಬೋದು ಸರ್. ಚುನಾವಣೆ ಅಂದ್ಕೊಳ್ಳೆ ಜನರು ಹಣ, ಹೆಂಡ
ಇತರೆ ಯಾವುದಕ್ಕೆ ಆಮಿಷಗಳಿಗೆ ಬಲಿ ಆಗಬಾರ್ದು ಅಂತ ಹೇಳ್ತೀವಿ. ಅದ್ರ ಮೇಲೆ ಒಂದು ಬರೆದಿದ್ದೀನಿ. ಒಬ್ಬ ಜಾಗೃತ ಮತದಾರ ಹೇಳ್ತಾನೆ, ಒಬ್ಬ ಚುನಾವಣೆಯ ವ್ಯಕ್ತಿ ಏನಂತಂತಂದ್ರೆ ಇಲ್ಲಿ ಹಣ ಇನ್ನಿತರ ವಸ್ತುಗಳನ್ನು ಕೊಡ್ಲಿಕ್ಕೆ ಬಂದಿದ್ದಾನೆ ಚಿತ್ರದಲ್ಲಿ. ಆ ಜಾಗೃತ ಮತದಾರ ಹೇಳ್ತಾನೆ, ಬೇಡ ನಿಮ್ಮ ಹೆಂಡ ಕಾಸು, ನನ್ನ ಓಟಿಗೆ ನಾನೇ ಬಾಸು ಅಂತಂತಂದು. ಅವನ್ನೆಲ್ಲ ತಗೊಂಡ್ರೆ ಆತ ಬಾಸ್ ಆಗೋದಿಲ್ಲ. ತನ್ನ ನೈತಿಕತೆಯನ್ನ ಕಳ್ಕೊಳ್ತಾನೆ, ತನ್ನನ್ನು ತಾನು ಮಾರ್ಕೊಳ್ತಾನೆ. ಇದೇ ರೀತಿ ಇನ್ನೊಂದು ಚಿತ್ರ, ಮತ ಮಾರಿಕೊಳ್ಳದಿರಿ ಅಂತ ಒಂದು ಶೀರ್ಷಿಕೆ ಕೊಟ್ಟಿದ್ದೀವಿ. ಮತದಾರ ಹೇಳ್ತಾನೆ, ಚುನಾವಣೆ ವ್ಯಾಪಾರವಲ್ಲ, ನಾನು ಮಾರಾಟಕ್ಕೆ ಇಲ್ಲ ಅಂತಂದು. ವೆರಿ ಗುಡ್. ನನ್ನ ಮತ ಅಂತಂದ್ರೆ ಆತನ ಮತ ಮಾರ್ಕೊಂಡ್ರೆ ತನ್ನನ್ನು ತಾನೇ ಮಾರ್ಕೊಂಡಂಗೆ. ಇನ್ನೊಂದು ಇದೆ ಚಿತ್ರ, ಅದರಲ್ಲಿ ಒಬ್ಬ ಗಂಡ ಹೆಂಡತಿಗೆ ಹೇಳ್ತಾ ಇದ್ದಾನೆ ಚಿತ್ರದಲ್ಲಿ, ಮತವನ್ನಾಗಲಿ ಮಗಳನ್ನಾಗಲಿ ಅಯೋಗ್ಯರಿಗೆ ಕೊಡಬಾರದು ಅಂತ ಬೀಚಿ ಅವರು ಹೇಳಿದ್ದಾರೆ. ಇಲ್ಲಿ ಅವರು ಮಾತನ್ನು ಉಲ್ಲೇಖಿಸುತ್ತಾ ಹೇಳ್ತಾ ಏನಂತಂದ್ರೆ ವ್ಯಂಗ್ಯ ಚಿತ್ರಕ್ಕೆ ರಚನೆ ಮಾಡಿದ ಅಂತ ಹೇಳ್ಬೋದು. ಈಗ ಅದೇ ರೀತಿ ಇನ್ನೊಂದು, ಒಬ್ಬ ರಾಜಕಾರಣಿ ಅಥವಾ ಅಭ್ಯರ್ಥಿಗಳು ಏನಂತಂದ್ರೆ ಹಣ ಅದು ಇದು ಹಂಚಕ್ಕೆ ಹೋಗ್ತಾರೆ. ಅವಾಗ ಇವರು ಜಾಗೃತ ಮತದಾರ ಹೇಳ್ತಾರೆ, ನಮ್ಮ ಮತ ನಮ್ಮ ಧ್ವನಿ, ಬೇಡವೇ ಬೇಡ ನಿಮ್ಮ ಮನಿ ಅಂತಂದು. ಈ ರೀತಿ ಹಾಸ್ಯವಾಗಿದ್ರು ಕೂಡ ತಾರ್ಕಿಕವಾಗಿದೆ ಆ ವಿಷಯಗಳು. ಈ ತರದ ವಿಷಯಗಳನ್ನ ನೀವು ಗ್ರಹಿಸಬೇಕು ಅಂತಂದ್ರೆ ಈ ಹೇಗೆ ಪತ್ರಿಕೆಗಳನ್ನ ನೋಡುವಂಥದ್ದು ಅಥವಾ ಟಿವಿ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳು ನೋಡುವಂಥದ್ದು ಅಥವಾ ಸಮಾಜದಲ್ಲಿ ಆಗುವಗಳನ್ನು ನೋಡಿ ಕಾರ್ಟೂನಿಸ್ಟ್ಗಳು ಗ್ರಹಿಸುವಂಥದ್ದು. ಹೌದೌದೌದು. ಅವರು ಕಾರ್ಟೂನಿಸ್ಟ್ಗಳು 24 ಗಂಟೆಲ್ಲೂ ಕೂಡ ಏನಂತಂದ್ರೆ ಕಾರ್ಟೂನಿಸ್ಟ್ ಆಗೇ ಇರ್ತಾನೆ. ಮಲಗಿದ್ರು ಕೂಡ ಆತನಿಗೆ ಐಡಿಯಾ ಕೂಡ ಬರ್ತಾ ಇರ್ತೇವೆ ಮಲಗಿದಾಗ. ನಮ್ಗೆ ಬರ್ತಾವೆ ಐಡಿಯಾಗಳು ಬರ್ತಾವೆ ಸರ್, ಅವನ್ನ ನಾವು ಬರ್ಕೊಂಡು ಇಟ್ಕೊಂಡಿರ್ತೀವಿ. ಮಧ್ಯರಾತ್ರಿ ಬಂದ್ರು ಅದು ಎದ್ದು ಮೊಬೈಲಲ್ಲಿ ಪೇಪರಲ್ಲಿ ಬರೆದು ಇಟ್ಕೊಳ್ತೀವಿ. ಈ ರೀತಿ ಸರ್, ಈಗ ಮತದಾನಕ್ಕೆ ಸಂಬಂಧಪಟ್ಟಂತೆ ಈ ವ್ಯಂಗ್ಯ ಚಿತ್ರಗಳು ಪ್ರಭಾವ ಬೀರ್ತವೆ ಅಂತ ಅನಿಸುತ್ತಾ? ಹೌದು, ಜಾಗೃತಿ ಮೂಡಿಸ್ಲಿಕ್ಕೆ ಸಹಜವಾಗಿ ಪ್ರಭಾವ ಬೀರ್ತವೆ. ಹೇಗೆ ಅಂತಂದ್ರೆ, ನಾನು ಇದೇ ಮೊದಲಲ್ಲ, ಅರಿವು ಮೂಡಿಸುವ ಹಲವು ವಿಷಯಗಳ ಬಗ್ಗೆ ವ್ಯಂಗ್ಯ ಚಿತ್ರಗಳನ್ನು ಬರೆದಿದ್ದೀನಿ. ಸ್ವಚ್ಛ ಭಾರತದ ಕುರಿತಾಗಿ ಸುಮಾರು ವ್ಯಂಗ್ಯ ಚಿತ್ರಗಳನ್ನು ಬರೆದಿದ್ದೆ. ಅವು ಬೆಂಗಳೂರಿನ ಮೆಟ್ರೋ ರೈಲಿನಲ್ಲಿ ಪ್ರದರ್ಶನವಾಗಿವೆ ಡಿಸ್ಪ್ಲೇನಲ್ಲಿ. ಅದೇ ಅಲ್ಲದೆ ಏನಂತಂದ್ರೆ ದುಶ್ಚಟಗಳ ಪರಿಣಾಮದ ಬಗ್ಗೆ ಒಂದು ಸೀರೀಸ್ ಮಾಡಿದ್ದೆ. ಅಲ್ಲದೆ ಪರಿಸರ ಮಹತ್ವದ ಕುರಿತಾಗಿ ಕೂಡ ವ್ಯಂಗ್ಯ ಚಿತ್ರಗಳನ್ನು ಮಾಡಿದ್ದೇನೆ. ನಾನು ರಾಯಚೂರಿನ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಪರಿಸರ ಜಾಗೃತಿ ಬಗ್ಗೆ ಅರಿವನ್ನು ಮೂಡಿಸಿದ್ದೇನೆ. ಬರೀ ಉಪನ್ಯಾಸ ಮಾಡಿಲ್ಲ, ಮಕ್ಕಳಿಗೆ ವ್ಯಂಗ್ಯ ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ, ವ್ಯಂಗ್ಯ ಚಿತ್ರಗಳನ್ನು ತೋರಿಸೋದ್ರ ಮೂಲಕ ಏನಂತಂದ್ರೆ ಪರಿಸರ ಮಹತ್ವವನ್ನು ನಾನು ಮಾಡಿದ್ದೀನಿ. ಅಲ್ಲಿ ಪ್ಲಾಸ್ಟಿಕ್ ಅನ್ನ ತ್ಯಜಿಸುವಂಥದ್ದು, ಈ ರೀತಿ ಹಲವಾರು ವಿಷಯಗಳನ್ನ ಮಕ್ಕಳ ಮನಸ್ಸಿಗೆ ನಾಟುವಂತೆ ಈ ಕಾರ್ಟೂನ್ಗಳು ಆಕರ್ಷಣೆ ಆಗ್ತವೆ, ಮಕ್ಕಳಿಗೆ ಇನ್ನೂ ಆಕರ್ಷಣೆ ಆಗ್ತವೆ. ಹಾಗಾಗಿ ವಿಷಯವನ್ನ ನಾವು ಏನ್ ಹೇಳ್ಬೇಕಂತೀವಿ ಅದನ್ನ ನೇರವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸಬಹುದು ಅಂತ ಹೇಳ್ಬೋದು. ನೀವು ಈ ಕಾರ್ಟೂನ್ ವ್ಯಂಗ್ಯ ಚಿತ್ರಕಾರರು ಆಗಿ ಎಲ್ಲೆಲ್ಲಿ ನಿಮ್ಮ ಪ್ರಕಟಣೆಗೊಂಡಿದ್ದಾವೆ ನಿಮಗೆ ಗೊತ್ತಿದ್ದಂಗೆ? ರಾಜ್ಯ ಮಟ್ಟದ್ದಾಯ್ತು, ರಾಷ್ಟ್ರ ಮಟ್ಟದಾಯ್ತು. ಈ ಹೊರನಾಡ ಕನ್ನಡ ಪತ್ರಿಕೆಗಳಲ್ಲಿ, ರಾಜ್ಯ ಮಟ್ಟದ ವಾರಪತ್ರಿಕೆಗಳಾಗಿರ್ಬೋದು, ಮಾಸಪತ್ರಿಕೆಗಳಾಗಿರ್ಬೋದು, ದಿನಪತ್ರಿಕೆಗಳಾಗಿರ್ಬೋದು, ಹೆಸರಾಂತ ಪೇಪರ್ಗಳಲ್ಲಿ ಪ್ರಕಟ ಆಗಿವೆ ಅಂತ ಹೇಳ್ಬೋದು ಸರ್. ಇವತ್ತಿಗೂ ಪ್ರಕಟ ಆಗ್ತೇವೆ ಸರ್. ಈ ಹಾಸ್ಯಭರಿತವಾಗಿ ಇರುವಂಥ ಚಿತ್ರಗಳನ್ನು ನೋಡಿ ಬಹುಶಃ ಕಾರ್ಟೂನ್ಗಳನ್ನು ನೋಡಿ ಜಾಗೃತಿಗೊಳ್ಳುವಂಥದ್ದು ಮತ್ತು ನೀವು ಕೊಡುವಂಥ ಟ್ಯಾಗ್ಲೈನ್ಗಳು ಓದಿದರೆ ಇನ್ನಷ್ಟು ಗಂಭೀರತೆ ಇರುತ್ತದಂತ ಹೇಳ್ತೀರಿ? ಹೌದು. ಕೆಲವೇ ರೇಖೆಗಳನ್ನು ಹೊಂದಿ ಅಡಿಟಿಪ್ಪಣಿ ಹೊಂದಿರುವ ಈ ಕಾರ್ಟೂನ್ಗಳು ಕೆಲವೊಂದು ಕೂಡ ಏನಾಗಿರ್ತವೆ ಅಂದ್ರೆ ಅಡಿಟಿಪ್ಪಣಿ ಇಲ್ಲದೇ ಕೂಡ ಕಾರ್ಟೂನ್ಗಳಿದಾವೆ. ಅವು ಅನಕ್ಷರಸ್ಥ ಮತ ಕೂಡ ತಲುಪ್ತವೆ. ಇಲ್ಲಿ ನಾವೆಲ್ಲ ಅಡಿಟಿಪ್ಪಣಿಯನ್ನ ಹೊಂದಿ ಮಾಡಿದೀವಿ, ಪಂಚ್ ಕೊಟ್ಟಿದ್ದೀವಿ. ಕೆಲವೊಂದು ಕಾರ್ಟೂನ್ಗಳು ಯಾವುದೇ ಅಡಿಟಿಪ್ಪಣಿ ಹೊಂದದೆ ಚಿತ್ರವೇ ಏನಂತಂದ್ರೆ ವಿಷಯವನ್ನ ಸಾರ್ತವೆ. ಅವುಗಳು ಕೂಡ ಬಹಳ ಮಹತ್ವದಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಚಿತ್ರ ಹಲವು ಕಥೆಗಳನ್ನು ಹೇಳ್ತದೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಒಂದು ವೇಳೆ ಅನಕ್ಷರಸ್ಥರು ಇದ್ರೂ ಕೂಡ ಆ ಚಿತ್ರವನ್ನು ನೋಡಿದ್ರೆ ಇದು ಇದಕ್ಕಾಗಿ ಹೇಳಿದ್ದಾರೆ ಅಂತ ಅನಿಸುವಂಥದ್ದು ಇದೆ, ಆಗುತ್ತೆ. ಸರ್, ಈಗ ಈ ಕಾರ್ಟೂನ್ದಲ್ಲಿ ಎಷ್ಟು ವಿಭಾಗಗಳಿದಾವೆ ಅಥವಾ ಎಷ್ಟು ವಿಧಗಳಿದಾವೆ ಕೇಳ್ತಿರ್ತಾನೆ. ಕಾರ್ಟೂನ್ ಒಂದೇ ರೀತಿ ನೋಡಿರಲ್ಲ, ಬೇರೆ ಬೇರೆ ವಿಭಿನ್ನತೆ ಅವು ಎಷ್ಟು ವಿಧ? ಕಾರ್ಟೂನ್ಗಳೆಲ್ಲ ನಾವು 3 ಬಗೆಯನ್ನ ಕಾಣ್ತೀವಿ ವಿಧಗಳನ್ನ. ಒಂದು ಪಾಕೆಟ್ ಕಾರ್ಟೂನ್ ಅಂತ ಹೇಳ್ತೀವಿ, ಇನ್ನೊಂದು ಸರಣಿ ಕಾರ್ಟೂನ್ ಅಂತ ಹೇಳ್ತೀವಿ, ಮೂರನೇದಾಗಿ ಕ್ಯಾರಿಕೇಚರ್ ಅಂತ ಹೇಳ್ತೀವಿ ಸರ್. ಪಾಕೆಟ್ ಕಾರ್ಟೂನ್ ಅಂತಂದ್ರೆ ನಾವು ಪತ್ರಿಕೆಗಳಲ್ಲಿ ಎಲ್ಲೋ ಮೂಲೆಯಲ್ಲಿ ಇರ್ತದೆ ಸರ್. ಬೇರೆ ಬೇರೆ ಪತ್ರಿಕೆಗಳ ಒಂದು ಮೂಲೆ, ಈ ಕಡ್ಡಿಪಟ್ಟಣದ ಗಾತ್ರದಲ್ಲಿ ಆ ಒಂದು ಇದನ್ನ ನಾವು ಪಾಕೆಟ್ ಕಾರ್ಟೂನ್ ಅಂತ ಹೇಳ್ತೀವಿ. ಮೀಸಲು ದಿನಪತ್ರಿಕೆಗಳಲ್ಲಿ ಇದೆ ಸರ್, ಒಂದು ಮೂಲೆಯಲ್ಲಿ ಇರ್ತದೆ. ಇವು ಪಾಕೆಟ್ ಕಾರ್ಟೂನ್ ಅಂತಂದು. ಸರಣಿ ಕಾರ್ಟೂನ್ ಅಂತಂದ್ರೆ ಇಲ್ಲಿ ಒಂದು ವಿಷಯವನ್ನ 3 ಅಥವಾ 4 ಸರಣಿಗಳಲ್ಲಿ ಹೇಳ್ತೀವಿ. ಒಂದು ವಿಷಯ ಇರ್ತದ, ಅದು ಸಂಭಾಷಣೆ ಇರ್ತದೆ, ಕೊನೆಗೆ ಪಂಚ್ ಇರ್ತದೆ, ಅದು ಸರಣಿ ಕಾರ್ಟೂನ್. ಸ್ಟ್ರಿಪ್ ಕಾರ್ಟೂನ್ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಸಾಪ್ತಾಹಿಕ ಪುರಾಣಗಳಲ್ಲಿ ಇರ್ತದೆ. ಹೌದೌದು ಸರ್, ಹೌದು. ಇನ್ನೊಂದು ಕೊನೆಯದಾಗಿ 3ನೇದು ಕ್ಯಾರಿಕೇಚರ್ ಅಂತ.
ಕ್ಯಾರಿಕೇಚರ್ ಅಂದ್ರೆ ಕನ್ನಡದಲ್ಲಿ ವ್ಯಂಗ್ಯ ಭಾವಚಿತ್ರ ಅಂತ ಹೇಳ್ತೀವಿ. ನೀವು ಸಾಮಾನ್ಯವಾಗಿ ರಾಜಕಾರಣಿಗಳದ್ದ ವ್ಯಂಗ್ಯ ಚಿತ್ರಗಳನ್ನ ನೋಡಿರ್ತೀರಿ. ಆ ವ್ಯಂಗ್ಯ ಚಿತ್ರದಲ್ಲಿ ಏನ್ ಮಾಡಿರ್ತಾರೆ, ಅವ್ರ ಮುಖದ ಯಾವ ಭಾಗ ಹೈಲೈಟ್ ಆಗಿರ್ತಾರೆ ಅದನ್ನ ಇಲ್ಲಿ ಹೈಲೈಟ್ ಮಾಡಿರ್ತಾರೆ. ಯಾರ್ದೋ ಮೂಗು ದೊಡ್ಡದಿರ್ತದೆ, ಯಾರ್ದೋ ತಲೆ ದೊಡ್ಡದಿರ್ತದೆ, ಕಣ್ಣು ದೊಡ್ಡದಿರ್ತವೆ, ಮೀಸೆ ಚೂಪ್ ಇರ್ತವೆ. ಈ ರೀತಿಯಾಗಿ ಏನಂತಂದ್ರೆ ಅಲ್ಲೇ ಹೈಲೈಟ್ ಮಾಡೋದ್ರ ಮೂಲಕ ಓ ಇದು ಇವರೇ ವ್ಯಕ್ತಿ ಅಂತಂದು ಗುರುತಿಸುವಂತದ್ದು. ಅದು ಕೆಲವೇ ರೇಖೆಗಳಲ್ಲಿ ಬಹಳ ಡೀಟೇಲ್ ವರ್ಕ್ ಮಾಡಿರೋದಿಲ್ಲ. ಕಾರ್ಟೂನ್ ಅಲ್ಲಿ ಚಿತ್ರಕಲೆಯಲ್ಲಿ ಡೀಟೇಲ್ ವರ್ಕ್ ಮಾಡಿರ್ತಾರೆ, ಪೋರ್ಟ್ರೇಟ್ ಅಂತ ಹೇಳ್ತೀವಿ. ಇದು ಕ್ಯಾರಿಕೇಚರ್ ಅಂದ್ರೆ ವ್ಯಂಗ್ಯ ಭಾವಚಿತ್ರ. ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳಿಗೆ ಇದು ವ್ಯಂಗ್ಯವಾಗಿ ತೋರಿಸುವಂತದ್ದು ಇರ್ತವೆ. ಒಮ್ಮೊಮ್ಮೆ ಈ ತರದ ಕ್ಯಾರಿಕೇಚರ್ ನೋಡಿದಾಗ ರಾಜಕಾರಣಿಗಳು ಕೂಡ ಅವರವರೇ ನೋಡಿ ನಕ್ಕಿದ್ದು ಆಕ್ರೋಶಗೊಂಡಿದ್ದು ಇದೆ, ಅಸಮಾಧಾನಗೊಂಡಿದ್ದು ಇದೆ. ಕೆಲವರು ಸಹಜವಾಗಿ ಅದನ್ನ ಸ್ವೀಕರಿಸ್ತಾರೆ, ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಈ ವ್ಯಂಗ್ಯ ಚಿತ್ರಗಳ ಮೂಲಕ ಈ ಮತದಾನಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಈ ಗ್ರಾಮೀಣ ಭಾಗದಲ್ಲಿ ಅರ್ಥೈಸಿಕೊಳ್ಳುವಿಕೆ ಆಗುತ್ತಾ? ಈ ತರ ಆಗುತ್ತೆ. ಯಾಕಂತಂದ್ರೆ ರಾಯಚೂರು ಜಿಲ್ಲಾ ಸ್ವೀಪ್ ಸಮಿತಿ ತನ್ನ ಎಲ್ಲ ತಾಲೂಕುಗಳು ಕೂಡ ಈ ವ್ಯಂಗ್ಯ ಚಿತ್ರಗಳನ್ನು ನೀಡಿದೆ. ಅಲ್ಲಿ ಅವರು ತಮ್ಮ ತಮ್ಮ ಪ್ರದೇಶದಲ್ಲಿ ಜನ ಜಾಸ್ತಿ ಇರ್ತಾರೆ, ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಏನಂತಂದ್ರೆ ಅಕ್ಷರಸ್ಥರಿಗೆ ಇದು ಹೆಚ್ಚು ತಲುಪ್ತದೆ ಅಂತ ಹೇಳ್ಬೋದು. ವ್ಯಂಗ್ಯ ಚಿತ್ರಗಳು ಸಾಮಾನ್ಯವಾಗಿ ಈ ಸ್ಟೂಡೆಂಟ್ಗಳಿಗಾಗಿರ್ಬೋದು, ಈ ನೌಕರರಾಗಿರ್ಬೋದು, ಅವರೆಲ್ಲ ಅಕ್ಷರಸ್ಥ ಆಗಿರ್ತಾರೆ, ಅವರು ಅದನ್ನು ಓದ್ತಾರೆ. ಅವರಲ್ಲಿ ಏನಂತಂದ್ರೆ ಜಾಗೃತಿ ಮೂಡ್ತದೆ ಅಂತ ಹೇಳ್ಬೋದು. ಸರ್, ಈಗ ನೀವು ಇಂದಿನ ಯಾವ್ದಾದ್ರು ಎಲೆಕ್ಷನ್ಗಳಲ್ಲಿ ಈ ತರದ ಜಾಗೃತಿ ಮೂಡಿಸುವಂತದ್ದು? ಹೌದೌದು. ಇದು ಮೊದಲನೇ ಬಾರಿ ಏನಲ್ಲ ನಾನು ಸ್ವೀಪಿಗೆ ಕೊಡ್ತಾ ಇರೋದು. ಕಳೆದ 2018ರಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ರಾಯಚೂರು ಜಿಲ್ಲೆಯ ಸ್ವೀಪ್ ಸಮಿತಿಗೆ 20ಕ್ಕೂ ಹೆಚ್ಚು ಕಾರ್ಟೂನ್ಗಳನ್ನು ಮಾಡಿಕೊಟ್ಟಿದ್ದೀನಿ. ಅವರು ಕೂಡ ಪ್ರದರ್ಶನವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್, ಈಗ ವ್ಯಂಗ್ಯ ಚಿತ್ರಗಳಿಗೆ ಈಗಲೂ ಅದಕ್ಕೆ ತನ್ನ ಮಹತ್ವ ಇದೆ ಅಂತ ಅನಿಸುತ್ತಾ? ಜನ ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ಅನಿಸುತ್ತಾ? ಹಾಗೆ ನೋಡಿದ್ರೆ ಏನಾಗ್ತದೆ, ವ್ಯಂಗ್ಯ ಚಿತ್ರಗಳಿಗೆ ಈ ಹಿಂದೆ ಹೋಲಿಸಿದ್ರೆ ಈಗ ಅದರ ಮಹತ್ವ ಕಡಿಮೆ ಕೊಡ್ತಾ ಇದ್ದಾರೆ ಏನೋ ಅಂತಂದು ಪತ್ರಿಕೆಯವರು. ನೀವು ಹೆಸರಂತ ಪತ್ರಿಕೆಗಳೆಲ್ಲ ನೋಡಿದಾಗ ಹಿಂದಗಡೆ ಮುಖಪುಟದಲ್ಲೇ ಬಹಳ ದೊಡ್ಡದಾಗಿ ಬರ್ತಾ ಇದ್ದು, ಈಗ ಕೆಲವೊಂದ್ ಕಡೆ ಚಿಕ್ಕದಾಗ್ತಾ ಇದ್ದಾರೆ, ಕೆಲವೊಂದ್ ಕಡೆ ಅದನ್ನ ಕೈ ಬಿಟ್ಟಿದ್ದಾರೆ. ಈಗ ಏನಂತಂದ್ರೆ ವ್ಯಂಗ್ಯ ಚಿತ್ರಗಳು ಬರೀ ಚಿತ್ರಗಳು ಆಗಿರದೆ ಅವು ವಿಷಯದ ವಿವಿಧ ಆಯಾಮಗಳನ್ನ ಅವು ಜನರ ಮುಂದೆ ಬಿಚ್ಚಿಡ್ತಾ ಇದ್ದು. ಈ ನಿಟ್ಟಿನಲ್ಲಿ ಏನಂತಂದ್ರೆ ನಾವು ವ್ಯಂಗ್ಯ ಚಿತ್ರಕಾರರ ಒಂದು ಕೌಶಲ್ಯತೆ ಕೊಂಡು ಮೆಚ್ಚಬೇಕು. ಅವ್ರು ಎಷ್ಟು ಜಾಗರೂಕರಾಗಿರ್ಬೇಕು, ಆ ವಿಷಯದ ಬಗ್ಗೆ ಅಧ್ಯಯನ ಮಾಡಿರ್ತಾರೆ. ಹೀಗೇನಂತಂದ್ರೆ ವ್ಯಂಗ್ಯ ಚಿತ್ರ ಏನಂತಂದ್ರೆ ಒಂದು ಸಾಮಾನ್ಯ ಮಾಧ್ಯಮ ಅಲ್ಲ, ಇದು ಜನರಿಗೆ ಹಾಸ್ಯದ ಮೂಲಕ ತಲುಪಿಸುವಂತ. ನೀವು ನೋಡ್ರಿ, ಎಲ್ಲಾದ್ರೂ ಹಾಸ್ಯದ ಕಾರ್ಯಕ್ರಮ ಅಂದ್ರೆ ಜನ ಸೇರ್ತಾರೆ. ಇಲ್ಲಿ ಕೂಡ ಏನಂತಂದ್ರೆ ಇದು ಕೂಡ ಹಾಸ್ಯದ ಕೇಂದ್ರತ್ವವಾಗಿರೋದ್ರಿಂದ ಇದು ಕೂಡ ಜನರಿಗೆ ತಲುಪ್ತದೆ ಅಂತಂದು ಹೇಳ್ಬೋದು ಸರ್. ಈ ತರದ ವ್ಯಂಗ್ಯ ಚಿತ್ರಗಳನ್ನ ಪರಂಪರೆ ಬೆಳಿತಾ ಹೋಗ್ಬೇಕು. ಈರಣ್ಣ ಬೆಂಗಾಲಿ ಅವರಿಂದ ಮತ್ತೊಂದು ಪರಂಪರೆಗೆ ಅದು ಮುಂದೆ ಸಾಗಬೇಕು. ಮತ್ತೆ ನಿಮ್ಮಂತೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಮುಂದೆ ಆಗಬೇಕು ಅನ್ನುವಂಥದ್ದು ಹೇಳೋದಾದ್ರೆ ಏನು ಹೇಳ್ತೀರಿ ಇದಕ್ಕೆ? ವ್ಯಂಗ್ಯ ಚಿತ್ರ ರಚನೆಗೆ ಮೂಲಭೂತವಾಗಿ ಬೇಕಾಗಿರೋದು ಆತನಿಗೆ ಅಲ್ಪ ಸ್ವಲ್ಪ ಪ್ರಮಾಣದ ಚಿತ್ರಕಲೆ ಜ್ಞಾನ ಇರಬೇಕು, ಹಾಸ್ಯ ಪ್ರಜ್ಞೆ ಇರಬೇಕು, ಈಗಾಗಲೇ ಹೇಳಿದಂತೆ ಭಾಷೆ ಬರಹದ ಮೇಲೆ ಹಿಡಿತಾ ಇರಬೇಕು, ಪ್ರಸ್ತುತ ಸಮಾಜದಲ್ಲಿ ಸುತ್ತಮುತ್ತಲು ಏನೇನು ಆಗಿ ಹೋಗ್ತಾ ಇದೆ ಅವುಗಳ ಬಗ್ಗೆ ಜ್ಞಾನ ಇರಬೇಕು. ಮುಖ್ಯವಾಗಿ ಇವೆಲ್ಲ ಇದ್ರೂ ಕೂಡ ಸೃಜನಶೀಲತೆ ಇರಬೇಕಾಗ್ತದೆ. ಒಂದು ವಿಷಯ ಕೊಟ್ಟಿರ್ತಾರೆ, ಒಂದು ವಿಷಯವನ್ನು ನೋಡ್ತೀವಿ, ಅದಕ್ಕೆ ಒಂದು ಪಂಚ್ ಕೊಡಬೇಕು. ಅವ್ರ ಒಳಗಿಂದನೇ ಬರ್ಬೋದು. ಈಗ ನಾವು ಪತ್ರಿಕೆ ನೋಡಿ ಕಲಿಬೋದು, ಎಲ್ಲ ಮಾಡ್ಬೋದು, ಆದ್ರೆ ಪಂಚನ್ನ ಯಾರು ಹೇಳ್ಕೊಡೋದಿಲ್ಲ. ಯಾವ ರೀತಿ ನಾವು ಕತೆ ಬರಿಬೇಕಾದ್ರೆ ಕತೆಗಾರನಿಗೆ ಆ ಕತೆ ಹೊಳಿಬೇಕಾಗ್ತದೆ, ಅದು ಮೂಲ ದ್ರವ್ಯ. ಯಾರೇ ವ್ಯಂಗ್ಯ ಚಿತ್ರ ಕಲಿಬೇಕಾದ್ರೂ ಚಿತ್ರಕಲೆ ಕಲೀಲಿ, ವಿದ್ಯಮಾನಗಳ ಬಗ್ಗೆ ಜ್ಞಾನವಿರಲಿ, ಸೃಜನಶೀಲತೆ ಇದ್ದಾಗ ಮಾತ್ರ ಇವೆಲ್ಲ ಹೊರಹೊಮ್ಮಲು ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಎಷ್ಟು ವ್ಯಂಗ್ಯ ಚಿತ್ರಗಳನ್ನ ಸಂಗ್ರಹಿಸಿಟ್ಟಿದ್ದೀರಿ ಅಥವಾ ಬರೆದಿದ್ದೀರಿ? ಅಂದಾಜು 10,000ಕ್ಕಿಂತ ಹೆಚ್ಚು ಬರೆದಿದ್ದೀನಿ ಸರ್. ಅವೆಲ್ಲ ನಾಡಿನ ಪ್ರಮುಖ ದಿನಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ, ಮಾಸಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾನೆ ಇದೆ ಸರ್. ಇವತ್ತಿನವರೆಗೂ ಕೂಡ ಪ್ರಕಟ ಆಗ್ತಾ ಇದೆ ಸರ್. ಉಳಿಸಿಕೊಳ್ಳುವಿಕೆ ಬಹಳ ಸವಾಲು. ಇವುಗಳನ್ನು ಉಳಿಸಿಕೊಳ್ಳುವಿಕೆ ಹೇಗೆ ಮಾಡ್ತೀರಿ? ಅದಕ್ಕೇನಾದ್ರೂ ವ್ಯವಸ್ಥೆ ಆಗಬೇಕಾ? ಹೇಗೆ? ನನ್ನ ವ್ಯಂಗ್ಯ ಚಿತ್ರಗಳು ಏನೇನು ಪ್ರಕಟವಾಗಿ ಅವನ್ನೆಲ್ಲ ನಾನು ಫೈಲ್ ಮಾಡಿ ಇಟ್ಟಿದ್ದೀನಿ. ವ್ಯಂಗ್ಯ ಚಿತ್ರಕಾರರು ಉಳಿದ್ರೆ ವ್ಯಂಗ್ಯ ಚಿತ್ರಕಲೆ ಉಳಿತದೆ. ವ್ಯಂಗ್ಯ ಚಿತ್ರಕಲೆಗೆ ಪ್ರೋತ್ಸಾಹದ ಅಗತ್ಯ ಆದಂತ ಹೇಳ್ಬೋದು. ಯಾವ ರೀತಿ ಪ್ರೋತ್ಸಾಹ ಅಂದ್ರೆ ಹೆಂಗೆ? ಸರ್ಕಾರದಿಂದನೋ ಅಥವಾ ಶಿಕ್ಷಣ ಇಲಾಖೆದಿಂದನೋ ಹೇಗೆ? ಅದರ ಪ್ರೋತ್ಸಾಹ ಅಂತಂದರೆ ಸಮಾಜದಿಂದ ಪ್ರೋತ್ಸಾಹ. ನಿಮಗೆ ಎಲ್ಲೋ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರೆ ಅದು ಅಲ್ಲಿಗೆ ಮುಗೀತದೆ, ಬಟ್ ಅದು ಶಾಶ್ವತ ಉಳಿಬೇಕು. ಆ ಕಲಾವಿದನಿಗೆ ಒಂದು ಬದುಕಾಗಬೇಕು. ಅದು ಮಾಡೋದಾದ್ರೆ ಹೇಗೆ ಮಾಡೋದು? ಈಗ ಪತ್ರಿಕೆಗಳು ವ್ಯಂಗ್ಯ ಚಿತ್ರಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ಹಿಂದೆ ಏನಂತಂದ್ರೆ ವ್ಯಂಗ್ಯ ಚಿತ್ರಗಳ ಒಂದು ಮಹತ್ವ ಬಹಳ ಉತ್ತುಂಗ ಸ್ಥಾನದಲ್ಲಿತ್ತು. ಅವುಗಳನ್ನ ಅದೇ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರು. ಈಗ ಅದು ಕಡಿಮೆ ಆಗಿದೆ. ಕೆಲವೊಂದು ಪತ್ರಿಕೆಗಳು ಅವುಗಳನ್ನ ನಿಲ್ಲಿಸಿಬಿಟ್ಟಿದೆ. ಇಷ್ಟೇ ಅಲ್ಲದೆ ವಿವಿಧ ಪ್ರಶಸ್ತಿಗಳಿಗೆ, ಪುರಸ್ಕಾರಗಳಿಗೆ ಚಿತ್ರ ಕಲಾವಿದರನ್ನು ಮಾತ್ರ ಅಲ್ಲದೆ ವ್ಯಂಗ್ಯ ಚಿತ್ರ ಕಲಾವಿದರನ್ನು ಕೂಡ ಗುರುತಿಸಬೇಕು. ಹಿರಿಯ ವ್ಯಂಗ್ಯ ಚಿತ್ರಕಾರರನ್ನು ಉದಾಹರಣೆಗೆ ಹೇಳ್ಬೇಕಾದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಇದೆ, ಅಲ್ಲಿ ಚಿತ್ರಕಲಾವಿದರನ್ನ ಪರಿಗಣಿಸ್ತಾರೆ. ಅದೇ ರೀತಿಯಲ್ಲಿ ವ್ಯಂಗ್ಯ ಚಿತ್ರ ಕಲಾವಿದರನ್ನು ಕೂಡ
ಪರಿಗಣಿಸಬೇಕಾಗ್ತದೆ. ಯಾಕಂತಂದರೆ ಯಾವುದೇ ಹಿರಿಯ ವ್ಯಕ್ತಿಗಳಾಗಿರಲಿ ಪತ್ರಿಕೆ ಓದ್ತಾ ಇರ್ತಾರೆ, ವ್ಯಂಗ್ಯಚಿತ್ರ ನೋಡಿರ್ತಾರೆ, ನಕ್ಕಿರ್ತಾರೆ, ಇದು ಹೀಗಾಗ್ಬೋದಲ್ಲ ಅಂತಂದು ಅವರಲ್ಲೂ ಕೂಡ ಮನಸ್ಸಲ್ಲಿ ಬಂದಿರ್ತದೆ. ಯಾವುದೇ ವಿಷಯ ಏನಪ್ಪ ಇತ್ತು ಹಿಂಗೆ ಬರ್ದಾನಲ್ಲ ಅಂತಂತಂದು ಆ ವಿಷಯವನ್ನು ಗ್ರಹಿಸ್ತಾರೆ. ಸೊ ಹಂಗಾಗಿ ಆ ಥರದ ಕ್ಷೇತ್ರಗಳಲ್ಲಿ ಬೇಕು ಅಂತೇಳಿ. ಹೌದೌದು. ಈ ಕಲಿಕೆಗೆ ಕಲಿಸುವಂಥದ್ದು, ಈ ಥರ ಚಿತ್ರಗಳನ್ನು ಕಲಿಸುವಂಥದ್ದು ಚಿತ್ರಕಲಾ ವಿಭಾಗದಲ್ಲಿ ಇದನ್ನೊಂದು ಆರಂಭ ಮಾಡಲಿಕ್ಕೆ ಅನುಕೂಲ ಇದೆಯಾ, ಮಾಡ್ಬೋದಾ? ಬಹುಶಃ ನನಗನ್ಸೋ ಮಟ್ಟಿಗೆ ಈಗೀಗ ಅದು ಆರಂಭ ಮಾಡಿದಿರೇನೋ ಅಂತ ಅನಿಸ್ತದೆ. ಬೆಂಗಳೂರು ಆಗಿರ್ಬೋದು ಅಥವಾ ಇನ್ನಿತರ ಜಿಲ್ಲೆಗಳಲ್ಲಿ ವ್ಯಂಗ್ಯಚಿತ್ರ ಕಲಿಸ್ಕೊಳ್ಳೋಂತಾನೆ ತರಬೇತಿ ಸಂಸ್ಥೆಗಳು ಈಗೀಗ ಓಪನ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಅವರು ವ್ಯಂಗ್ಯಚಿತ್ರ ಲೈನಿಂಗ್ಸನ್ನು ಕಳಿಸ್ಬೋದು, ಅದೇ ಮಾಡ್ಬೋದು. ಅದನ್ನು ಒಬ್ಬ ಕಲಿಕಾರ್ಥಿ ಅಭ್ಯಾಸ ಮಾಡ್ತಾ ತನ್ನದೇ ಆದ ಲೈನಿಂಗ್ಸನ್ನು ಕಂಡುಕೊಳ್ಬೇಕು. ತನ್ನದೇ ಆದ ಒಂದು ವ್ಯಂಗ್ಯಚಿತ್ರ ಬೇಕಾಗಿರ್ತಕ್ಕಂಥ ಸೃಜನಶೀಲತೆಯನ್ನು ಆತ ಹೊಂದಬೇಕು ಅಂತಂದು ಹೇಳ್ಬೋದು ಸರ್. ಈಗ ಕೊನೆಯದಾಗಿ ಸರ್, ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಜಾಗೃತಿ ಮೂಡಿಸುವಂಥ ಹಿನ್ನೆಲೆಯಲ್ಲಿ ಈ ವ್ಯಂಗ್ಯ ಚಿತ್ರಗಳ ಪಾತ್ರ ಎಷ್ಟು ದೊಡ್ಡದಾಗಿರ್ತದೆ ಅಂತ ನೀವು ಹೇಳ್ತೀರಿ? ಚುನಾವಣಾ ಆಯೋಗ ಕಳೆದ ತಿಂಗಳು ರಾಜ್ಯದ ಎಲ್ಲ ವ್ಯಂಗ್ಯ ಚಿತ್ರಕಾರರನ್ನು ವಿಧಾನಸೌಧದ ಮುಂಭಾಗದಲ್ಲಿ ಕರೆಸ್ಕೊಂಡು ಕಡ್ಡಾಯ ಮತದಾನಕ್ಕೆ ಬೇಕಾಗಿರತಕ್ಕಂಥ ವ್ಯಂಗ್ಯ ಚಿತ್ರಗಳನ್ನು ಅಲ್ಲೇ ಸ್ಪಾಟ್ನಲ್ಲೇ ಮಾಡಿಸಿ ತೆಗೆದುಕೊಂಡಿದೆ. ಇದು ವ್ಯಂಗ್ಯ ಚಿತ್ರಕ್ಕೆ ಇರುವ ಮಹತ್ವ. ಅದೇ ರೀತಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯಾರ್ಯಾರು ವ್ಯಂಗ್ಯ ಚಿತ್ರಕಾರರಿದ್ದಾರೆ ಅವ್ರನ್ನೆಲ್ಲ ಭಾಳ ಸೂಕ್ತವಾಗಿ ಬಳಸ್ಕೊಂಡಿದ್ದಾರೆ. ಇದು ವ್ಯಂಗ್ಯಚಿತ್ರ ಕಲೆಗಿರುವ ಮಹತ್ವ. ಈ ರೀತಿ ಏನಂತಂದರೆ ವ್ಯಂಗ್ಯಚಿತ್ರ ಕೇವಲ ಒಂದು ವಿಷಯದ ಬಗ್ಗೆ ಅರಿವು ಜ್ಞಾನ ಮೂಡಿಸೋದಲ್ಲದೆ, ಈಗ ನಾವು ಪ್ರಸ್ತುತ ಏನಂತಂದರೆ ಚುನಾವಣೆ ಇರೋದ್ರಿಂದ ಚುನಾವಣಾ ವ್ಯಂಗ್ಯಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಬೇರೆ ಬೇರೆ ವಿಷಯಗಳು ಕೂಡ ಅನ್ವಯವಾಗ್ತದೆ ಅಂತ ಹೇಳ್ಬೋದು ಸರ್. ಹೇಳ್ಬೋದು. ಮತದಾನ ಮಾಡಿ ಅನ್ನುವಂಥ ಹೇಳೋದಕ್ಕೆ ನಿಮ್ಮ ವ್ಯಂಗ್ಯ ಚಿತ್ರಕಾರರ ತಂಡ ಏನಾದರೂ ಇದೆಯಾ? ಮತ್ತು ಆ ಥರದ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದರೂ ಗ್ರೂಪ್ಗಳನ್ನು ಮಾಡ್ಕೊಂಡಿರೋದು ಇದೆ? ನಮ್ಮದು ಕರ್ನಾಟಕ ವ್ಯಂಗ್ಯ ಚಿತ್ರಕಾರ ಸಂಘ ಅಂತಂದು ನೋಂದಣಿ ಇದೆ. ಉತ್ತರ ಕರ್ನಾಟಕ ವ್ಯಂಗ್ಯ ಚಿತ್ರಕಾರ ಸಂಘ ಅಂತ ಕೂಡ ನೋಂದಣಿ ಇದೆ. ಅಲ್ಲಿ ನಾವೆಲ್ಲ ಒಂದು ಗ್ರೂಪ್ ಇದೆ, ಸದಾ ಕ್ರಿಯಾಶೀಲರಾಗಿರ್ತೀವಿ. ಹಲವಾರು ಪ್ರದರ್ಶನಗಳನ್ನು ಮಾಡ್ತಾ ಇರ್ತೀವಿ ಸಾಮೂಹಿಕವಾಗಿ. ಅಲ್ಲದೆ ಏನಂತಂದರೆ ವಿವಿಧ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸ್ತಿರ್ತೀವಿ. ಈ ರೀತಿ ಏನಂತ ಕಾರ್ಟೂನ್ಗಳದ್ದೇ ಇದೆ. ನಮ್ಮದೇ ಆದ ಒಂದು ತಂಡ ಬಳಗ ಇದೆ ಸರ್, ರಾಜ್ಯದ ವ್ಯಾಪಿ. ಈ ಸ್ವೀಪ್ ಸಮಿತಿಯವರು ಅಥವಾ ಜಿಲ್ಲಾಡಳಿತ, ಸರ್ಕಾರ, ಈ ಚುನಾವಣಾ ಆಯೋಗ ನಿಮ್ಗೆ ಏನಾದರೂ ಹೆಲ್ಪ್ ಮಾಡುವಂಥದ್ದು ಇದೆಯಾ? ಯಾಕೆಂದರೆ ಇಷ್ಟೆಲ್ಲ ಬಳಸ್ಕೊಳ್ಳುವಾಗ ಒಂದಷ್ಟು ಹೆಲ್ಪಿಂಗ್ ಅಂತ ಬೇಕಾಗ್ತದೆ ನಿಮ್ಮ ವ್ಯಂಗ್ಯ ಚಿತ್ರಕಾರರಿಗೆ. ಯಾವುದು ಸುಮ್ಮನೆ ಬರೋದಿಲ್ಲ, ಪುಕ್ಸಟ್ ಯಾವುದು ಬರೋದಿಲ್ಲ. ಹೇಗೆ ಅದು ಏನು ಪ್ರೋತ್ಸಾಹ ರೂಪದಲ್ಲಿ ಇರ್ತದೋ ಹೇಗೆ? ನಾನು ಆರಂಭದಲ್ಲೇ ಅವ್ರಿಗೆ ಹೇಳಿದ್ದೇನೆ, ಜಿಲ್ಲಾ ಸ್ವೀಪ್ ಸಮಿತಿಗೆ, ನೀವು ಎಷ್ಟು ಚಿತ್ರ ಕೇಳ್ತಾರೆ ಅಷ್ಟು ಕೊಡ್ತೀನಿ ಸರ್, ನಿಮ್ಮಿಂದ ಏನು ಸಂಭಾವನೆ ಆಗ್ತದೆ ಅದು ನಮಗೆ ಕೊಡಬೇಕಾಗ್ತದೆ ಅಂತಂತಂದು. ಯಾಕಂದರೆ ಕಲೆಗೆ ಬೆಲೆ ಇದ್ದಾಗ ಮಾತ್ರ ಅದು ಅದಕ್ಕೆ ಫ್ರೀ. ಈ ರೀತಿಯಾಗಿ ಏನಂತಂದರೆ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಮತದಾನದ ಜಾಗೃತಿ ಬಗ್ಗೆ ಜನರಿಗೆ ಅಥವಾ ಈ ಯುವಕರಿಗೆ, ಮತದಾನದಿಂದ ದೂರ ಉಳಿಯುವಂಥವ್ರಿಗೆ, ಬಿಸಿಲು ನೆಪ ಹೇಳಿ ದೂರ ಉಳಿಯುವಂಥವ್ರಿಗೆ ಕೊನೆಯದಾಗಿ ನೀವು ಹೇಳೋದಾದ್ರೆ ಏನು ಹೇಳ್ತೀವಿ? ಅದನ್ನು ಕೂಡ ಬರೆದಿದ್ದೀನಿ ಸರ್. ಸೋಮಾರಿತನ ಅಂದ್ರಲ್ಲ, ಬೇಡವೇ ಬೇಡ ಸೋಮಾರಿತನ, ತಪ್ಪದೆ ಮಾಡೋಣ ಮತದಾನ ಅಂತಂದು ವ್ಯಂಗ್ಯಚಿತ್ರ ಕೂಡ ಇದೆ. ಈಗ ಸಾಮಾನ್ಯವಾಗಿ ಚುನಾವಣೆಗಳಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾರೆ. ಪ್ರಭುಗಳು ಯಾವಾಗ ಆಗ್ತಾರೆ ಅಂತಂದ್ರೆ ಅವರು ಮತದಾನ ಮಾಡಿದವನೇ ಮಹಾಶಿವರ. ಈ ಎಲ್ಲ ವಿಷಯಗಳನ್ನ ನನ್ನ ಕಾರ್ಟೂನ್ಗಳಲ್ಲಿ ಬಂದಿದ್ದಾವೆ ಈಗ ಮತದಾನ ಜಾಗೃತಿಯಲ್ಲಿ. ಈ ರೀತಿಯಾಗಿ ಏನಂತಂದ್ರೆ ಚುನಾವಣಾ ಆಯೋಗ ಆಯಿತು, ಆಯಾ ಜಿಲ್ಲೆಯ ಸ್ವೀಪ್ ಸಮಿತಿಗಳು ಕಡ್ಡಾಯ ಮತದಾನಕ್ಕಾಗಿ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇದಕ್ಕೆ ನಾವು ಅರ್ಹ ಮತದಾರ ಕೈ ಜೋಡಿಸಿದಾಗ ಮಾತ್ರ, ಅಂದರೆ ಮತದಾನ ಮಾಡಿದಾಗ ಮಾತ್ರ ನಾವೊಬ್ಬ ಪ್ರಬುದ್ಧ ನಾಗರಿಕರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸ್ತದೆ. ಒಳ್ಳೆಯದು ಸರ್. ಯಾಕೆ ಅಂತಂದರೆ ನಮ್ಮದು ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ವಿಶೇಷವಾಗಿ ರಾಯಚೂರು ಜಿಲ್ಲೆಯಂಥ ಪ್ರದೇಶದಲ್ಲಿ ನೀವು ವ್ಯಂಗ್ಯ ಚಿತ್ರಕಾರರಾಗಿ ಕಡ್ಡಾಯ ಮತದಾನಕ್ಕೆ ಪ್ರೇರೇಪಣೆ ನೀಡುವಂಥ 30ಕ್ಕೂ ಅಧಿಕ ವ್ಯಂಗ್ಯ ಚಿತ್ರಗಳನ್ನು ರಚನೆ ಮಾಡಿದ್ದೀರಿ, ಸ್ವೀಪ್ ಸಮಿತಿಗೆ ಕೊಟ್ಟಿದ್ದೀರಿ. ಈಗಾಗಲೇ ಸ್ವೀಪ್ ಸಮಿತಿ ರಾಯಚೂರು ನಗರದಲ್ಲಿ ಜಿಲ್ಲಾ ಕೇಂದ್ರದ ಬಸ್ ನಿಲ್ದಾಣದಲ್ಲಿ ಅದರ ಪ್ರದರ್ಶನ ಇದೆ. ನನಗನ್ನಿಸ್ತದೆ ಅದು ಮತದಾನ ಮಾಡೋ ದಿನದವರೆಗೆ ಅದನ್ನು ಪ್ರದರ್ಶನ ಅಲ್ಲೇ ಮಾಡ್ತಾರೆ ಅಂತ ಮಾಹಿತಿಯೂ ಇದೆ. ಸೊ ಜನ ನೋಡ್ಕೊಂಡು ಬರ್ಬೋದು. ರಾಯಚೂರಿಗಂತೂ ಬಂದೇ ಬರ್ತಾರೆ. ಒಮ್ಮೆ ಆ ಬಸ್ ಸ್ಟ್ಯಾಂಡಿಗೆ ಹೋಗಿ ಆ ವ್ಯಂಗ್ಯ ಚಿತ್ರಗಳು ಹೆಂಗಿದಾವೆ, ಮತದಾನದ ಬಗ್ಗೆ ಜಾಗೃತಿ ಏನಿದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರಲಿ ಅನ್ನುವಂಥ ಆಶಯ ಕೂಡ ನಮ್ಮದು. ಜೊತೆಗೆ ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಜನನಿಬಿಡಿ ಪ್ರದೇಶದಲ್ಲಿ ನಿಮ್ಮದೇ ವ್ಯಂಗ್ಯ ಚಿತ್ರಕಲೆಗಳನ್ನು ಕೂಡ ಪ್ರದರ್ಶನ ಮಾಡ್ತಾರೆ. ಸೊ ಹಾಗಾಗಿ ಒಟ್ಟಾರೆ ಉದ್ದೇಶ ಒಂದೇ,
ಎಲ್ಲರೂ ಕಡ್ಡಾಯ ಮತದಾನ ಮಾಡಬೇಕು. 18 ವರ್ಷ ತುಂಬಿದಂಥ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಕುಂಟು ನೆಪ ಹೇಳಿದೆ, ನೀವು ಹೇಳಿದಿರಿ ಲಾಸ್ಟಿಗೊಂದು ಆ ಮತದಾನದಲ್ಲಿ ಕೂಡ ಸೇರಿಸಿದಿರಿ, ಮತದಾನ ಮಾಡಿದವನೇ ಮಹಾಶೂರ ಅಂತ. ಹೌದು. ಯಾವುದೇ ಪ್ರಜಾಪ್ರಭುತ್ವ ಅಂದರೆ ನಾವು ಪ್ರಭುಗಳಾಗಬೇಕು ಅಂತಂದರೆ ನಾವು ಮತದಾನ ಮಾಡಬೇಕು ಅನ್ನುವಂಥದ್ದು. ಆ ಥರದ 10 ಹಲವು ವಿಚಾರಗಳನ್ನು ನೀವು ಇಟ್ಕೊಂಡು ವ್ಯಂಗ್ಯಚಿತ್ರಗಳನ್ನು ಪ್ರದರ್ಶನ ಮಾಡಿದಿರಿ. ಮತದಾನ ಮಹತ್ವ ಸಾರುವಂಥ ವ್ಯಂಗ್ಯಚಿತ್ರಗಳಲ್ಲಿ ಇದ್ದಾವೆ. ಅವುಗಳನ್ನು ಒಮ್ಮೆ ನಮ್ಮೆಲ್ಲ ಕೇಳುಗರು ರಾಯಚೂರಿಗೆ ಬಂದಾಗ ರಾಯಚೂರು ಬಸ್ ನಿಲ್ದಾಣದಲ್ಲಿ ಹೋಗಿ ಒಮ್ಮೆ ನೋಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಇಷ್ಟೊತ್ತು ಈ ಮತದಾನ ಚಟುವಟಿಕೆಯನ್ನು ಹೆಚ್ಚಿಸುವಂಥ ಮತ್ತು ಮತದಾನ ಪ್ರಮಾಣವನ್ನು ಹೆಚ್ಚಿಸುವಂಥ ಕಾರ್ಯದಲ್ಲಿ ಒಬ್ಬ ವ್ಯಂಗ್ಯಚಿತ್ರಕಾರರಾಗಿ ನೀವು ಕೂಡ ಭಾಗವಹಿಸಿದ್ದೀರ, ಅದರ ಭಾಗವಾಗಿ ಅಂತ ಹೇಳ್ತಾ, ಈರಣ್ಣ ಬೆಂಗಾಲಿಯವರೇ, ನಿಮ್ಮೆಲ್ಲ ಕೆಲಸಗಳ ಒತ್ತಡದ ಮಧ್ಯೆ ಒಬ್ಬ ವ್ಯಂಗ್ಯಚಿತ್ರಕಾರನಾಗಿ, ಒಬ್ಬ ಕಾರ್ಟೂನಿಸ್ಟ್ ಆಗಿ ನಮ್ಮ ಜೊತೆಗೆ ಇವತ್ತು ಮಾತನಾಡಿದ್ದೀರಿ. ಅದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್.